ನಮಸ್ಕಾರ. ನಾನು ಗಾಯತ್ರಿ ಸತ್ಯಶಿವ. ಪೊಳಲೀಸ್ ಕಿಚನ್ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ. ನಾನಿವತ್ತು ಒಂದು ವಿಭಿನ್ನ ರೀತಿಯಲ್ಲಿ ತೊಂಡೆಕಾಯಿ ಪಲ್ಯವನ್ನು ಮಾಡಿ ತೋರಿಸ್ತಾ ಇದ್ದೇನೆ. ಬಿಸಿ ಬಿಸಿ ಅನ್ನ, ಚಪಾತಿ, ರೊಟ್ಟಿ ಹೀಗೆ ಎಲ್ಲದಕ್ಕೂ ಹೊಂದುವಂತಹ ಪಲ್ಯದ ರೆಸಿಪಿ ಇದು. ತುಂಬಾ ಟೇಸ್ಟಿ ಆಗಿರುವಂತಹ ಈ ತೊಂಡೆಕಾಯಿ ಪಲ್ಯ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇಲ್ಲಿ 1/4 kg ಎಳೆಯದಾಗಿರುವ ತೊಂಡೆಕಾಯಿಯನ್ನು ತಗೊಂಡಿದ್ದೇನೆ. ಈ ಪಲ್ಯಕ್ಕೆ ತೊಂಡೆಕಾಯಿಯನ್ನು ಕಟ್ ಮಾಡೋದು ಕೂಡ ಸ್ವಲ್ಪ ವಿಭಿನ್ನವಾಗಿಯೇ ಇದೆ. ತೊಟ್ಟು ಹಾಗೂ ಕೆಳಗಿನ ಭಾಗ ತೆಗೆದ ನಂತರ ಮೊದಲಿಗೆ ಮಧ್ಯದಲ್ಲಿ ಸೀಳಬೇಕು. ಕಡೆ ತನಕ ಸೀಳಬಾರ್ದು. ನೋಡಿ, ಹೀಗೆ ಕಡೆಯ ಪಾರ್ಟ್ ಕಟ್ ಆಗದಂತೆ ಸೀಳಿದ್ರೆ ಆಯಿತು. ಎಲ್ಲ ತೊಂಡೆಕಾಯಿಯನ್ನು ಈ ರೀತಿಯಲ್ಲಿ ಕಟ್ ಮಾಡಿ ರೆಡಿ ಮಾಡಿಕೊಂಡೆ. ನಿಮ್ಮ ಹತ್ರ ಸಮಯ ಇದೆ ಅಂತಂದ್ರೆ ಪ್ಯಾನ್ಗೆ ಎಣ್ಣೆ ಹಾಕಿ ಎಣ್ಣೆಯಲ್ಲೇ ಈ ತೊಂಡೆಕಾಯಿಯನ್ನು ಬೇಯಿಸಿ. ನಂಗೆ ಇಲ್ಲಿ ಸ್ವಲ್ಪ ಅರ್ಜೆಂಟ್ ಇತ್ತು, ಹಾಗಾಗಿ ಕುಕ್ಕರ್ಗೆ ಹಾಕಿ ಬೇಯಿಸಿ ನಂತರ ಫ್ರೈ ಮಾಡ್ತಾ ಇರೋದು. ರುಚಿಗೆ ತಕ್ಕಷ್ಟು ಉಪ್ಪು, 1/4 ಚಮಚ ಅರಶಿನ ಪುಡಿ ಹಾಗೂ 4 ಟೇಬಲ್ ಚಮಚದಷ್ಟು ನೀರು ಸೇರಿಸಿ, ಇಲ್ಲಿ ಜಾಸ್ತಿ ನೀರು ಹಾಕೋದು ಬೇಡ, ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಮೇಲೆ ಇಟ್ಟು ಮುಚ್ಚಳ ಮುಚ್ಚಿ ಒಂದೇ ಒಂದು ವಿಸಿಲ್ ಹಾಕಿ ಬೇಯಿಸಬೇಕು. ಮೆತ್ತಗೆ ಬೇಯಿಸಬಾರ್ದು, ಬೆಂದಿದೆ ಅಂತ ಆದರೆ ಸಾಕು. ಮಸಾಲ ಹುರಿಯೋದಕ್ಕೆ ಒಂದು ಫ್ರೈಯಿಂಗ್ ಪ್ಯಾನಿಗೆ 1 ಚಮಚ ಎಣ್ಣೆ ಹಾಕಿ 2 ಚಮಚ ಉದ್ದಿನಬೇಳೆ, 1 ಚಮಚ ಕೊತ್ತಂಬರಿ ಬೀಜ, ಖಾರಕ್ಕೆ ತಕ್ಕಷ್ಟು ಒಣಮೆಣಸಿನಕಾಯಿ. ಖಾರ ಜಾಸ್ತಿ ಇದ್ರೆ ಈ ಪಲ್ಯ ತುಂಬಾ ಚೆನ್ನಾಗಾಗತ್ತೆ. ನಮ್ಮನೇಲಿ ಅಷ್ಟೊಂದು ಖಾರ ಪ್ರಿಫರ್ ಮಾಡೋದಿಲ್ಲ. 3 ಒಣಮೆಣಸು ಹಾಕಿ ಕೆಂಪಗೆ ಹುರಿಬೇಕು. ಕೆಂಪು ಆಗ್ತಾ ಬರುವ ಹಂತದಲ್ಲಿ 4 ರಿಂದ 5 ಎಸಳು ಬೆಳ್ಳುಳ್ಳಿ ಹಾಗೂ 1 ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿ, ನಂತರ ನೆಲ್ಲಿಕಾಯಿ ಗಾತ್ರದ ಹುಣಸೆ ಹಣ್ಣು ಹಾಗೂ 1 ಕಡ್ಡಿ ಕರಿಬೇವಿನ ಎಲೆ ಹಾಕಿ 1 ನಿಮಿಷ ಫ್ರೈ ಮಾಡಿ. ಇಲ್ಲಿ ಈರುಳ್ಳಿ ಮೆತ್ತಗೆ ಆಗಬೇಕಾಗಿಲ್ಲ, ಇಷ್ಟರ ಮಟ್ಟಿಗೆ ಹುರ್ಕೊಂಡ್ರೆ ಸಾಕು. ಇನ್ನು ಗ್ಯಾಸ್ ಫ್ಲೇಮನ್ನು ಆರಿಸಿ ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಹಾಕಿ ಅರ್ಧ ಹಿಡಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ನೀರನ್ನು ಬಳಸದೆ ಒಳ್ಳೆ ನೈಸಾಗಿ ರುಬ್ಕೊಳ್ಬೇಕು. ನೋಡಿ, ಈ ರೀತಿಯಲ್ಲಿ ರುಬ್ಬಿ ಬದಿಯಲ್ಲಿಡಿ. ಈ ಕಡೆ ತೊಂಡೆಕಾಯಿ ಸಹ ಕರೆಕ್ಟಾಗಿ ಬೆಂದಿದೆ. ಮೆತ್ತಗೆ ಬೇಯಿಸಬಾರ್ದು, ಒಂದು 90% ಬೇಯಿಸಿದ್ರೆ ಸಾಕು. ಇನ್ನು ಒಂದು ಫ್ರೈಯಿಂಗ್ ಪ್ಯಾನ್ಗೆ 4 ಟೇಬಲ್ ಚಮಚದಷ್ಟು ಎಣ್ಣೆ ಹಾಕಿ, ನೀವು ತೊಂಡೆಕಾಯಿಯನ್ನು ಬೇಯಿಸದೆ ಫ್ರೈ ಮಾಡೋದಾದ್ರೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಬೇಕು. ನಂತರ 2 ಕಡ್ಡಿ ಕರಿಬೇವಿನ ಎಲೆ ಹಾಕಿ ಬೇಯಿಸಿರುವ ತೊಂಡೆಕಾಯಿಯನ್ನು ಹಾಕಿ, ಬೇಯಿಸೋದಕ್ಕೆ ಹಾಕಿರುವ ನೀರು ಏನಿದೆ ಅದನ್ನು ಇಲ್ಲಿ ಸೇರಿಸೋದು ಬೇಡ. ಇನ್ನು ಎಣ್ಣೆಯಲ್ಲೇ ತೊಂಡೆಕಾಯಿಯನ್ನು 2 ನಿಮಿಷದ ಕಾಲ ಹುರಿಬೇಕು. ಈ ರೀತಿ ಎಣ್ಣೆಯಲ್ಲಿ ಹುರಿಯೋದ್ರಿಂದ ಪಲ್ಯದ ರುಚಿಯೂ ಚೆನ್ನಾಗಿ ಬರುತ್ತೆ. ನಂತರ ಮುಚ್ಚಳ ಮುಚ್ಚಿ 2 ನಿಮಿಷ ಸಣ್ಣ ಉರಿಯಲ್ಲಿ ಹಾಗೆ ಬಿಡಿ. ಒಂದ್ಸಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ರುಬ್ಬಿಟ್ಟಿರುವಂತಹ ಮಸಾಲಾ ಮಿಶ್ರಣ ಏನಿದೆ ಅದನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ತೊಂಡೆಕಾಯಿ ಹಾಗೂ ಮಸಾಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇಲ್ಲಿ ಮಿಕ್ಸ್ ಮಾಡುವಾಗ ತೊಂಡೆಕಾಯಿ ಒಡಿಬಾರ್ದು. ಆ ರೀತಿಯಲ್ಲಿ ನಿಧಾನಕ್ಕೆ ತೊಂಡೆಕಾಯಿಗೆ ಪೂರ್ತಿ ಮಸಾಲ ಹಿಡಿಸುವ ಹಾಗೆ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ 1 ನಿಮಿಷ ಮುಚ್ಚಳವನ್ನು ಮುಚ್ಚಿ ಬೇಯಿಸಿ. ಇವಾಗ ರುಚಿಯಾಗಿರುವ ತೊಂಡೆಕಾಯಿ ಪಲ್ಯ ರೆಡಿ ಆಯಿತು. ಗ್ಯಾಸ್ ಫ್ಲೇಮನ್ನು ಆರಿಸಿ ನಿಮ್ಮಿಷ್ಟದಂತೆ ಅನ್ನ, ಚಪಾತಿ, ರೊಟ್ಟಿ ಯಾವುದ್ರ ಜೊತೆಗಾದರೂ ಸರ್ವ್ ಮಾಡ್ಬೋದು. ನಾರ್ಮಲ್ ತೊಂಡೆಕಾಯಿ ಪಲ್ಯ ಎಲ್ಲರೂ ತಿಂದಿರ್ತೀರಾ. ಈ ರೀತಿಯಲ್ಲಿ ಒಂದ್ಸಲ ಪಲ್ಯವನ್ನು ಟ್ರೈ ಮಾಡಿ ಫೀಡ್ಬ್ಯಾಕನ್ನು ಕಮೆಂಟ್ ಮೂಲಕ ತಿಳಿಸಿ. ರೆಸಿಪಿಯನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಪೊಳಲೀಸ್ ಕಿಚನ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ನೋಡಿ ಅಂತ ಕೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.